ಬನ್ನಿ ಕಲಿಯೋಣ ಸೌಂದರ್ಯ ಲಹರಿ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಈ ದಿನ ನಾವು ತಿಳ್ಕೊಳ್ತಾ ಇದ್ದೀವಿ ಸೌಂದರ್ಯ ಲಹರಿಯ ಶ್ಲೋಕ 46. ಈ ಶ್ಲೋಕದಲ್ಲಿ ದೇವಿಯ ಹಣೆಯ ವರ್ಣನೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದಾಗಿರುತ್ತೆ. ಮೊದಲಿಗೆ ಪದಗಳ ವಿಭಾಗ ಹೇಗಿದೆ ನೋಡೋಣ. ಪದಗಳನ್ನು ಕಲಿತಾಗ ನಿಮಗೆ ಶ್ಲೋಕ ಹೇಳೋದಕ್ಕೆ ಸರಳವಾಗುತ್ತೆ. ಹಾಗೆ ಅದರ ಅರ್ಥವನ್ನು ಕೂಡ ತಿಳ್ಕೊಳ್ತಾ ಬರೋಣ. ಪದಗಳಲ್ಲಿ ಲಲಾಟಂ ಲಾವಣ್ಯ ದ್ಯುತಿ ವಿಮಲ ಮಾಭಾತಿ ತವಯತ್. ಲಾವಣ್ಯ ದ್ಯುತಿ ವಿಮಲಂ ಆಭಾತಿ ತವಯತ್. ದ್ವಿತೀಯಂ ತನ್ಮನ್ಯೇ ಮಕುಟಘಟಿತಂ ಚಂದ್ರಶಕಲಂ. ವಿಪರ್ಯಾಸನ್ಯಾಸಾದುಭಯಮಪಿ. ವಿಪರ್ಯಾಸನ್ಯಾಸಾದ್ ಉಭಯಂ ಅಪಿ. ಸಂಭೂಯ ಚ ಮಿಥಃ. ಸುಧಾಲೇಪತ್ಸ್ಯೂತಿಃ ಪರಿಣಮತಿ ರಾಕಾಹಿಮಕರಃ ಅಂತ ಪದಗಳು ಬರುವಂತಹದ್ದು. ಇಲ್ಲಿ ತವಯತ್ ಅಂದರೆ ನಿನ್ನ, ಲಲಾಟಂ ಹಣೆಗೆ ಲಲಾಟ, ಲಾವಣ್ಯದ್ಯುತಿ ಸೊಗಸೆಂಬ ಬೆಳದಿಂಗಳಿಂದ, ವಿಮಲಂ ಆಭಾತಿ ಅಂದರೆ ನಿರ್ಮಲವಾಗಿ ಎಲ್ಲ ಕಡೆಗೂ ಪ್ರಕಾಶಿಸುತ್ತಿರುವುದು. ಅರ್ಧಚಂದ್ರಾಕಾರದ ಹಣೆಯನ್ನು ಮಕುಟ ಘಟಿತಂ ಅಂದರೆ ಕಿರೀಟದಲ್ಲಿ ಸಂಬಂಧಿಸಿಕೊಂಡಿರುವ, ದ್ವಿತೀಯಂ ಅಂದರೆ ಎರಡನೆಯ, ಚಂದ್ರಶಕಲಂ ಅಂದರೆ ಚಂದ್ರನ ಭಾಗ, ಮನ್ಯೆ ಅಂದರೆ ತಿಳಿಯುತ್ತೇನೆ, ಉಭಯಮಪಿ ಅಂದರೆ ಹಣೆ ಮತ್ತು ಕಿರೀಟದ ಅರ್ಧ ಚಂದ್ರಖಂಡ ಎರಡೂ ಕೂಡ, ವಿಪರ್ಯಾಸನ್ಯಾಸಾತ್ ಅಂದರೆ ತಲೆ ಕೆಳಕಾಗಿ ಇಡುವುದರಿಂದ, ಮಿಥಃ ಅಂದರೆ ಅನ್ಯೋನ್ಯವಾಗಿ ಜೊತೆಗೆ ಸೇರಿ, ಸಂಭೂಯ ಅಂದರೆ ಸೇರಿ, ಸುಧಾಲೇಪಸ್ಯೂತಿಃ ಸುಧಾ ಅಂದರೆ ಅಮೃತ ರಸದ ಲೇಪನದ, ಸ್ಯೂತಿ ಅಂದರೆ ತುಂಬಿರುವಂತಹದ್ದು, ರಾಕಾಹಿಮಕರಃ ಹಿಮಕರ ಅಂದರೆ ಚಂದ್ರನಾಗಿ, ಹುಣ್ಣಿಮೆಯ ಚಂದ್ರ, ಪರಿಣಮತಿ ಅಂದರೆ ಆಗುವುದು, ಆಗಿರುತ್ತದೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಅಂದರೆ ಭಗವತಿಯ ಹಣೆಯ ವರ್ಣನೆ ಹೀಗಿದೆ. ಶ್ಲೋಕ ಹೇಗಿದೆ ನೋಡೋಣ. ಈ ಶ್ಲೋಕದಲ್ಲಿ ದೇವಿಯ ಹಣೆಯ ವರ್ಣನೆಯನ್ನು ಮಾಡ್ತಾ ಇರುವಂತಹದ್ದು. ಶ್ಲೋಕ ಹೀಗಿದೆ. ಲಲಾಟಂ ಲಾವಣ್ಯ ದ್ಯುತಿ ವಿಮಲಮಾಭಾತಿ ತವಯತ್. ದ್ವಿತೀಯಂ ತನ್ಮನ್ಯೇ ಮಕುಟಘಟಿತಂ ಚಂದ್ರಶಕಲಂ. ವಿಪರ್ಯಾಸನ್ಯಾಸ ಉಭಯಮಪಿ ಸಂಭೂಯ ಚ ಮಿಥಃ. ಸುಧಾಲೇಪಸ್ಯೂತಿಃ ಪರಿಣಮತಿ ರಾಕಾಹಿಮಕರಃ. ಹೀಗೆ ಶ್ಲೋಕ, ಹಾಗೆ ಪದಗಳನ್ನು ಬಿಡಿಸಿರೋದ್ರಿಂದ ನಿಮಗಿನ್ನೂ ಸರಳವಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇದರ ಅರ್ಥ ಏನಿರಬಹುದು ಅಂದರೆ ದೇವಿಯ ಹಣೆಯ ಸೌಂದರ್ಯ ಅನ್ನುವಂತಹ ಕಾಂತಿಯಿಂದ ಅಂದರೆ ಬೆಳದಿಂಗಳಿನಿಂದ ಶುಭ್ರವಾಗಿ ಎಲ್ಲ ಕಡೆಗೂ ಪ್ರಕಾಶಮಾನವಾಗಿ ಕಾಣ್ತಾ ಇರುವಂತಹದ್ದು. ಅರ್ಧಚಂದ್ರಾಕಾರದ ಹಣೆಯನ್ನು ಹಾಗೆ ದೇವಿಯ ಕಿರೀಟದಲ್ಲಿ ಸೇರಿಸಿರುವ ಎರಡನೆಯ
ಅರ್ಧಚಂದ್ರ ಖಂಡ ಏನಿದೆ ಅದನ್ನು ಎರಡನ್ನೂ ತಲೆಕೆಳಕಾಗಿ ಸೇರಿಸುವುದರಿಂದ ಪರಸ್ಪರವಾಗಿ ಒಟ್ಟಿಗೆ ಸೇರಿಕೊಂಡು ಅಮೃತ ರಸ ಲೇಪನದಿಂದ ದಟ್ಟವಾಗಿರುವ ಪೂರ್ಣಿಮಾ ಚಂದ್ರನಾಗಿ ಕಾಣುತ್ತಿರುವಂತಹದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಹೀಗೆ ಲಲಿತಾ ಸಹಸ್ರನಾಮದಲ್ಲಿಯೂ ಕೂಡ ದೇವಿಯ ಹಣೆಯನ್ನು ಅಷ್ಟಮಿ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ ಅಂದರೆ ಅಷ್ಟಮಿ ಚಂದ್ರನ ಕಾಂತಿಯಂತೆ ಪ್ರಕಾಶಮಾನವಾದ ಹಣೆಯಿಂದ ಬೆಳಗುತ್ತಿರುವವಳು ಅಂತ ಕೂಡ ನಾವು ಲಲಿತಾ ಸಹಸ್ರನಾಮದಲ್ಲಿ ತಿಳ್ಕೊಳ್ಳುವಂತಹದ್ದಾಗಿದೆ. ಹೀಗಿದೆ ಈ ಶ್ಲೋಕದ ಚಿಕ್ಕದಾದ ವಿವರಣೆ. ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗತ್ತೆ, ಹಾಗೆ ಮದುವೆಯಾಗದವರಿಗೆ ಕಲ್ಯಾಣ ಪ್ರಾಪ್ತಿಯಾಗತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಬರ್ತೀವಿ. ಹೀಗಿತ್ತು ಸೌಂದರ್ಯ ಲಹರಿಯ 46ನೇ ಶ್ಲೋಕ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು. ಮತ್ತೆ ಸಿಗೋಣ ನಮ್ಮ ಮುಂದಿನ ಶ್ಲೋಕದಲ್ಲಿ. 47ನೇ ಶ್ಲೋಕ, ಸೌಂದರ್ಯ ಲಹರಿಯ 47ನೇ ಶ್ಲೋಕದಲ್ಲಿ ಮತ್ತೆ ಸಿಗೋಣ.